ದೇಶದ 5 ರಾಜ್ಯಗಳ ಜೊತೆ ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣಾ ಅಖಾಡದ ಫಲಿತಾಂಶನೂ ಗೊತ್ತಾಗಲಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಕೋಟೆಗೆ ಈ ಸಲ ಬಿಜೆಪಿ ಲಗ್ಗೆ ಹಾಕತ್ತೆ ಅನ್ನುವ ಆಶಾಭಾವನೆ ಕಮಲ ಕಲಿಗಳದ್ದು. ಆದರೆ ಎರಡೂ ಕ್ಷೇತ್ರಗಳು ನಮ್ಮದೇ ಅನ್ನುವ ಅತಿಯಾದ ಆತ್ಮವಿಶ್ವಾಸ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷದಲ್ಲಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತಹ ಜಾಗಕ್ಕೆ ಕಾಂಗ್ರೆಸ್ನಿಂದ ಶಾಮನೂರು ಮೊಮ್ಮಗ ಸಮರ್ಥ ಅಭ್ಯರ್ಥಿ. ಇಡೀ ಸರ್ಕಾರನೇ ಹೋಗಿ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿ ಬಂದಿದೆ. ಆದರೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಸಿಟ್ಟಲ್ಲಿ ಅಲ್ಪಸಂಖ್ಯಾತರು ಈ ಸಲ ಕಾಂಗ್ರೆಸ್ಗೆ ಕೈ ಕೊಡ್ತಾರೆ ಅನ್ನುವ ಆತಂಕವೂ ಇದೆ. ಈಗಾಗಲೇ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯಲ್ಲಿ ಮುಸ್ಲಿಮರು ಮತ ಹಾಕಿಲ್ಲ ಅನ್ನೋ ವರದಿ ಸಿಕ್ಕಿದ್ದು, ಇಬ್ಬರು ಮುಸ್ಲಿಂ ನಾಯಕರನ್ನ ಕಾಂಗ್ರೆಸ್ ಕಿಕ್ಔಟ್ ಮಾಡಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ನಾಳೆ ಕಾಂಗ್ರೆಸ್ ಪಾಲಿಗೆ ನಿಜಕ್ಕೂ ದಾವಣಗೆರೆ ದಕ್ಷಿಣ ಉಳಿಯತ್ತಾ ಉರುಳಾಗತ್ತಾ ಅನ್ನುವ ಕುತೂಹಲ ಅಂತೂ ಕಾಡ್ತಾ ಇದೆ. ಇದೇ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಪರಿಶಿಷ್ಟ ಪಂಗಡದ ಶ್ರೀನಿವಾಸ ದಾಸಕರಿಯಪ್ಪ ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿಯಲ್ಲೂ ಒಳಜಗಳ ತಾರಕಕ್ಕೇರಿತ್ತು. ಇದರ ಜೊತೆಗೆ ಯಡಿಯೂರಪ್ಪ ವಿರುದ್ಧ ಕತ್ತಿ ಮಸಿತಾ ಇದ್ದ ಸಿದ್ದೇಶ್ವರ ಬಣದ ಶ್ರೀನಿವಾಸ್ಗೆ ಸಾಮಾನ್ಯ ಕಾರ್ಯಕರ್ತನ ಹೆಸರಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಮುನಿಸು ಸಿಟ್ಟು ಎಲ್ಲವನ್ನ ಬಿಟ್ಟು ಯಡಿಯೂರಪ್ಪ ವಿಜೇಂದ್ರ ಪ್ರಚಾರ ಮಾಡಿದ್ರು. ಹೀಗಾಗಿ ನಾಳೆಯ ಮತ ಎಣಿಕೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಅಂದಹಾಗೆ ದಾವಣಗೆರೆ ಅಖಾಡದಲ್ಲಿ ಈ ಸಲ ಒಟ್ಟು 25 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗಾಗಲೇ ಹೇಳಿದ ಹಾಗೆ 25 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಒಟ್ಟು 2,31,000 ಮತದಾರರ ಪೈಕಿ 217 ಅಂಚೆ ಮತಗಳು ಚಲಾವಣೆಯಾಗಿವೆ. 10 ಸೇವಾ ಮತಗಳು ಸೇರಿ ಒಟ್ಟು 1,58,404 ಮತಗಳು ಚಲಾವಣೆಯಾಗಿವೆ. ಬೆಳಗ್ಗೆ ಮತ ಎಣಿಕೆ ಶುರುವಾಗಲಿದ್ದು 14 ಟೇಬಲ್ಗಳಲ್ಲಿ ಒಟ್ಟು 21 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಇದಕ್ಕಾಗಿಯೇ ಒಟ್ಟು 65 ಸಿಬ್ಬಂದಿಯನ್ನು ಚುನಾವಣಾ ಆಯೋಗ ನೇಮಿಸಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ. ಸೊ ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ದಾವಣಗೆರೆಯ ಭವಿಷ್ಯವೂ ಗೊತ್ತಾಗಲಿದೆ. ಇನ್ನು ಮತ್ತೊಂದು ಕ್ಷೇತ್ರ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ಹಾಲಿ ಶಾಸಕ HY ಮೇಟಿ ನಿಧನದಿಂದ ಉಪಚುನಾವಣೆ ಬಂತು. ಕಾಂಗ್ರೆಸ್ನಿಂದ ಮೇಟಿ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ರೆ ಬಿಜೆಪಿ ವೀರಣ್ಣ ಚರಂತಿಮಠ ಅವರನ್ನ ಅಭ್ಯರ್ಥನಾಗಿ ಮಾಡಿದೆ. ಸಮೀಕ್ಷೆಗಳ ಲೆಕ್ಕಾಚಾರ ನೋಡ್ತಿದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ಹೇಳ್ತಿದೆ. ಆದ್ರೆ ಸರ್ಕಾರ ಕೊಟ್ಟಿರುವ ಈ 5 ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಜಯವನ್ನ ತಂದುಕೊಡುತ್ತೆ ಅನ್ನುವ ನಂಬಿಕೆ ಕಾಂಗ್ರೆಸ್ನಲ್ಲಿದೆ. ಹೀಗಾಗಿ ಬಾಗಲಕೋಟೆ ಕ್ಷೇತ್ರದ ಲೆಕ್ಕಾಚಾರ ಏನಾಗುತ್ತೆ ಅನ್ನೋದು ಎಲ್ರಿಗೂ ಇರುವಂತಹ ಟೆನ್ಷನ್. ಬಾಗಲಕೋಟೆ ಬೈ ಎಲೆಕ್ಷನ್ ವೇಳೆ ಒಟ್ಟು 270 ಅಂಚೆ ಮತಗಳು ಚಲಾವಣೆಯಾಗಿವೆ. 1230 ಸೇವಾ ಮತಗಳು ಸೇರಿದಂತೆ ಒಟ್ಟು 1,78,273 ಮತಗಳು ಚಲಾವಣೆಯಾಗಿವೆ. 14 ಟೇಬಲ್ಗಳಲ್ಲಿ ಒಟ್ಟು 23 ಸುತ್ತುಗಳಲ್ಲಿ ಬಾಗಲಕೋಟೆಯಲ್ಲಿ ಮತ ಎಣಿಕೆ ನಡೆಯಲಿದೆ. ಇದಕ್ಕಾಗಿಯೇ ಒಟ್ಟು 63 ಸಿಬ್ಬಂದಿಯನ್ನು ಚುನಾವಣಾ ಆಯೋಗ ನೇಮಿಸಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ. ಸೊ ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಬಾಗಲಕೋಟೆಯ ಭವಿಷ್ಯವೂ ಗೊತ್ತಾಗಲಿದೆ. ಇನ್ನು ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ರೆ ದಾಖಲೆಯಾಗುತ್ತೆ. ಅದೇ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ಬಿಟ್ರೆ ಅದು ಇತಿಹಾಸ ಆಗೋದು ಗ್ಯಾರಂಟಿ. ಇನ್ನು ನಾಳೆ ಪಂಚರಾಜ್ಯಗಳ ಜೊತೆ ಬೈ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ ಅಂತಿರೋ ಬಿಜೆಪಿ ಇವತ್ತು ಶೃಂಗೇರಿಯಲ್ಲಿ ಗೆದ್ದಿದೆ. ಕಾಂಗ್ರೆಸ್ಗೆ ಸೋಲಾಗಿದೆ. ಬಹುಮತ ಕಾಂಗ್ರೆಸ್ ಸರ್ಕಾರ ಮತ್ತೊಬ್ಬ MLA ಇವತ್ತು ಶಾಸಕತ್ವವನ್ನೇ ಕಳ್ಕೊಳ್ತಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023ರಲ್ಲಿ ಮತದಾನವಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ 201 ಮತಗಳಿಂದ ಗೆದ್ದಿದ್ರು. ಆದರೆ ಅಂಚೆ ಮತಗಳ ಎಣಿಕೆಯಲ್ಲಿ ಮೋಸ ಆಗಿದೆ ಅಂತ ಬಿಜೆಪಿಯ ಜೀವರಾಜ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆನೂ ನಡೆಯಿತು. ಬರೀ 1822 ಅಂಚೆ ಮತಗಳನ್ನು ಎಣಿಸೋಕೆ ಸತತ 18 ಗಂಟೆಗಳ ಕಾಲ ಹಿಡಿಯಿತು. ಒಂದ್ ಕಡೆ ಕಾಂಗ್ರೆಸ್ಗೆ ಮತ್ತೆ ಗೆಲುವು ಅನ್ನುವ ಸಂಭ್ರಮಾಚರಣೆಯೂ ನಡೆಯಿತು. ಮತ್ತೊಂದ್ ಕಡೆ ಮೋಸ ಆಗ್ತಿದೆ ಅಂತ ಬಿಜೆಪಿಯವರ ಗಲಾಟೆ. ಕೊನೆಗೆ 2 ರಿಂದ 3 ಸಲ ಮತ ಎಣಿಸುವವರೆಗೂ ಮಧ್ಯರಾತ್ರಿ 2 ಗಂಟೆವರೆಗೂ ದೊಡ್ಡ ಹೈ ಡ್ರಾಮಾನೇ ನಡೆದು ಹೋಯಿತು. ಆಮೇಲೆ ತಡರಾತ್ರಿಯಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಹಿನ್ನಡೆಯಾಗಿದ್ದು ಬಿಜೆಪಿ ಪರಾಜಿತ ಅಭ್ಯರ್ಥಿ ಜೀವರಾಜ್ಗೆ ಹೆಚ್ಚುವರಿ ಮತಗಳು ಸಿಕ್ಕಿದೆ ಅಂತ ಗೊತ್ತಾಯಿತು. ಸದ್ಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಬಿಜೆಪಿಯವರ ಪ್ರಕಾರ
52ಕ್ಕೂ ಹೆಚ್ಚು ಮತಗಳಿಂದ ಜೀವರಾಜ್ ಗೆದ್ದಿದ್ದಾರಂತೆ. ಹಾಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಸೋಲಾಗಿದೆಯಂತೆ. ಆದರೆ ಈ ಅಂಕಿಅಂಶ ಹೈಕೋರ್ಟ್ನಲ್ಲಿ ಆದೇಶ ಬಂದ ಮೇಲೆ ಸ್ಪಷ್ಟವಾಗಲಿದೆ. ಆದರೆ ಕಾಂಗ್ರೆಸ್ ಶಾಸಕತ್ವ ಕಳೆದುಕೊಳ್ಳುವುದು ಗ್ಯಾರಂಟಿ ಆಗಿದೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದ್ದು ಕೈ ಕಮಲ ನಾಯಕರ ಮಾತುಗಳು. ಪೋಸ್ಟಲ್ ಬ್ಯಾಲೆಟ್ ಇತ್ತು. ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ಈ ರೀತಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ತಡರಾತ್ರಿಯಲ್ಲಿ ಯಾವ ರೀತಿ ಶೃಂಗೇರಿ ಫಲಿತಾಂಶ ವಾಪಸ್ಸು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ, ಜೀರಾಜ್ ಅವರು ಗೆದ್ದಿದ್ದಾರೆ, ಅದರಿಂದನೇ ಗೊತ್ತಾಗ್ತದೆ. ಇಂಥ ಕಾಂಗ್ರೆಸ್ ಅವರು ಇಷ್ಟು ನಾಲಾಯಕ್ಕಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಪಾಪ ನ್ಯಾಯಯುತವಾಗಿ ಗೆದ್ದಂತ ಪಾಪ ಜೀವರಾಜ್ ಅವ್ರನ್ನ 3 ವರ್ಷಗಳ ಕಾಲ ಮಾಜಿ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು.